ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ, ಅದರ ಜೊತೆಯಲ್ಲಿ ಉಪವಾಸದ ನಿಯಮಗಳು, ದೀಪಾರಾಧನೆ, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿದೆ. ಏನಪ್ಪ ಅಂತಂದರೆ, ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ತುಂಬ ಜನ ಕೇಳುವಂಥದ್ದು ಉಪವಾಸ ಮಾಡಲೇಬೇಕಾ ಅಂತ ಕೇಳ್ತಾ ಇದ್ದೀರಿ. ನೋಡಿ, ಉಪವಾಸ ಅನ್ನುವಂಥದ್ದು ಅದು ನಮ್ಮ ಒಂದು ವಯಸ್ಸು ಮತ್ತು ಶಕ್ತಿಗನುಗುಣವಾಗಿ ನಾವು ಮಾಡುವಂಥದ್ದಾಗಿರುತ್ತದೆ. ಬೇರೆ ಯಾರೋ ಕಷ್ಟಪಟ್ಟು ಮಾಡ್ತಾರೆ ಅಂತೇಳಿ ನಾವು ಮಾಡೋದಕ್ಕಾಗೋದಿಲ್ಲ. ನೀವು ಸಂಕಲ್ಪ ಮಾಡ್ಕೋಬೇಕಾದ್ರೇ ಆದಷ್ಟು ಇಷ್ಟರ ಮಟ್ಟಿಗೆ ಅಷ್ಟೇ ನನ್ನ ಕೈಲಿ ಉಪವಾಸ ಮಾಡೋದಕ್ಕಾಗೋದು ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ಈಗ ಬೇರೆ ಯಾರೋ ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಯಿತು ಅಂತ ನಾವು ಉಪವಾಸ ಇರ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಕಡೆ ಇರೋಕ್ಕೂ ಹಾಕ್ದೇ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂತಂದರೆ, ವಯಸ್ಸು ಇರುತ್ತೆ, ಅವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಹಸು ತಡೆಯೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಗಮನ ಎಲ್ಲ ಹಸುವಿನ ಕಡೆ ಇರುತ್ತೆ ಹೊರತು ದೇವರ ಕಡೆ ಗಮನ ಇರೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಉಪವಾಸವನ್ನು ಇದ್ದು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಎಲ್ಲ ಥರದ್ದೂ ಇರಬೇಕು ಆ ಥರ ಏನಿಲ್ಲ. ಆದರೆ ಆವತ್ತಿನ ದಿವಸ ಏನಪ್ಪ ಅಂತಂದರೆ, ಅನ್ನವನ್ನು ತಿನ್ನೋದಕ್ಕೆ ಹೋಗಬೇಡಿ. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಅವಲಕ್ಕಿ, ಉಪ್ಪಿಟ್ಟು, ಸಾಬುದಾನ ಈ ಥರ ಮಾಡಿಕೊಂಡು ತಿನ್ನಿ. ಅಥವಾ ಒಂದು ಪಾಯಸ ಸಿಹಿಯನ್ನು ಸಹ ಮಾಡ್ಕೋಬೋದು, ಗೋಧಿ ಪಾಯಸ ಮಾಡ್ಕೋಬೋದು. ಈ ಥರ ಒಂದು ಸಿಹಿಯನ್ನು ಮಾಡಿಕೊಂಡು ನೀವು ತೆಗೆದುಕೋಬೋದು, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಆರೋಗ್ಯದಲ್ಲಿ ತೊಂದರೆ ಇರುವಂಥವರು, ಮಾತ್ರೆ ತೆಗೆದುಕೊಳ್ಳುವಂಥವರು, ಜೊತೆಲಿ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳಿಗೆ ಹಾಲು ಉಡಿಸುವಂಥವ್ರು ಎಲ್ಲರೂ ಕೂಡ ಉಪವಾಸ ಇರೋದಕ್ಕೆ ಬರೋದಿಲ್ಲ. ಹಾಗಾಗಿ ಆದಷ್ಟು ನಿಮಗೆ ನನಗೆ ಹೇಳಿದ್ನಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡ್ದೇನೆ ಆ ಒಂದು ಆರಾಮಾಗಿ ನೀವು ಒಂದು ಅನ್ನವನ್ನು ಕೂಡ ತೆಗೆದುಕೊಳ್ಳೋದೇ. ಇನ್ನೊಂದು ತುಂಬ ಜನ ಕೇಳ್ತಿರೋವಂಥದ್ದು ಕಾಮನ್ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಬೆಳಗ್ಗೆನೇ ಪೂಜೆ ಮಾಡ್ಕೋಬೋದಾ, ಸಂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ. ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ, ಕೆಲವೊಂದು ಪೂಜೆಗಳು ಅದರ ಒಂದು ಸಮಯದಲ್ಲಿ ಮಾಡಿದರೆ ನಮಗೆ ಹೆಚ್ಚಿನ ಫಲ ಸಿಗುವಂಥದ್ದು. ಹಾಗಾಗಿ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಏನಕ್ಕೆ ಅಂತಂದರೆ, ನಾವು ಚಂದ್ರೋದಯದ ಸಮಯದಲ್ಲೇ ಮಾಡಿಕೊಂಡು ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ನಾವು ಗಣೇಶನ ಪೂಜೆ ಮುಕ್ತಾಯ ಮಾಡುವಂಥದ್ದು ಈ ಒಂದು ವಿಧಿವಿಧಾನಗಳಿರುತ್ತದೆ ಈ ಚತುರ್ಥಿ ಪೂಜೆಯಲ್ಲಿ. ಹಾಗಾಗಿ ನಾವು ಸಂಜೆಯ ಸಮಯದಲ್ಲೇ ಮಾಡುವುದು ತುಂಬ ಸೂಕ್ತವಾದದ್ದು. ಈಗ ನೀವು ಬೆಳಗ್ಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಂಜೆ ಒಂದು ದೀಪಾರಾಧನೆ ಮಾಡಿ ಒಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಕಾಯಿಯನ್ನು ನೋಡು ಚಂದ್ರನಿಗೆ ಆರ್ಗೆ ಬಿಡುವಂಥದ್ದು ಇಷ್ಟರ ಮಟ್ಟಿಗಾದರೂ ನೀವು ಸಿದ್ಧತೆ ಮಾಡ್ಕೊಳ್ಳಿ. ನಿಯಮಗಳೇನು ಅಂತಂದರೆ, ಬೆಳಗ್ಗೆ ಸಂಕಲ್ಪ ಮಾಡ್ಕೋಬೇಕು, ನಾವು ಈ ಥರ ಪೂಜೆ ಮಾಡ್ತಾ ಇದ್ದೀವಿ, ಯಾವುದೋ ವಿಘ್ನಗಳು ಬರಬಾರ್ದು ಅಂತೇಳಿ. ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ತಲೆಗೆ ಸ್ನಾನ ಮಾಡಿಕೊಂಡು ನಾನು ಒಂದು ಶುಭ ಮುಹೂರ್ತಗಳು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಸಮಯದಲ್ಲಿ ನೀವು ಗಣೇಶನ ಪೂಜೆ ಸಿದ್ಧತೆ ಮಾಡಿಕೊಂಡು ಪ್ರಸಾದವನ್ನೆಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿ ದೇವರಿಗೆ ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ನಿಮಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡಿ. ಆದರೆ ನಾನು ನಿಮ್ಗೆ ಹೇಳೋದೇನಂತಂದರೆ, ಈ ಪೂಜೆ ಸಂಜೆಯ ಸಮಯದಲ್ಲೇ ಮಾಡಿದ್ರೆ ನಮಗೆ ಫಲಗಳು ಹೆಚ್ಚಾಗಿ ಸಿಗುವಂಥದ್ದು. ಇನ್ನೂ ಒಂದು ನಮ್ಮ ಕೋರಿಕೆ ಏನೋ ಒಂದು ತುಂಬಾ ವಿಶೇಷವಾಗಿರುತ್ತೆ. ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ, ಅಥವಾ ಮಕ್ಕಳ ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ. ಹಿಂಗೆ ಕೆಲವೊಂದು ಕಾರಣಗಳಿಂದ ನೀವು ಪೂಜೆ ಮಾಡ್ತಾ ಇರ್ತೀರಿ. ಹಾಗಾಗಿ ನಿಮಗೆ ಆ ಫಲ ನಿಮಗೆ ಸಿಗಲೇಬೇಕು ಅನ್ನೋದಾದರೆ, ಈ ಒಂದು ಚತುರ್ಥಿ ಪೂಜೆ ನೀವು ಏನು ಮಾಡ್ತೀರೋ ಅಂದಿನ ದಿವಸ ಆದಷ್ಟು ಹಸುವಿನ ಪೂಜೆಯನ್ನು ಸಹ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಅದು ಒಳ್ಳೆಯದಾಗ್ತಾ ಹೋಗುತ್ತದೆ. ಹಸುವಿಗೆ ಹೆಚ್ಚಿನ ಮಟ್ಟದಲ್ಲೇನಿಲ್ಲ, ಅವಲಕ್ಕಿ ಬೆಲ್ಲ ಅಥವಾ ಬಾಳೆಹಣ್ಣು ಬೆಲ್ಲ ಈ ಥರದ್ದು ಪ್ರಸಾದವನ್ನು ಕೊಟ್ಟು ಒಂದು ಪೂಜೆಯನ್ನು ಮಾಡಿಕೊಂಡು ಆ ಹಸುವಿನ ಒಂದು ಕಾಲು ಮತ್ತು ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದೊಂದು ಶೀಘ್ರ ಫಲ ಸಿಗ್ತಾ ಹೋಗುತ್ತದೆ. ಆಮೇಲೆ ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಿ, ಯಾರಿಗೆ ಏನು ನೀಡ್ಸ್ ಇರುತ್ತೆ ಅಂತೇಳಿ. ಈಗ ಚಳಿಗಾಲ ಅಲ್ಲ, ಒಂದು ಬ್ಲ್ಯಾಂಕೆಟ್ ತೆಗೆದುಕೊಂಡು ಹೋಗ್ಕೊಡಿ, ಅಥವಾ ಮನೆಯಿಂದ ಏನಾದ್ರು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೊಂಡು ಹೋಗ್ಕೊಡಿ. ಮನೆ ಹತ್ರ ಬಂದವ್ರು ಯಾರಿಗೂ ಕೂಡ ವಾಪಸ್ ಕಳಿಸೋದಕ್ಕೆ ಹೋಗ್ಬೇಡಿ, ಏನಾರ ಒಂದು ಕೊಡಿ. ಅದ್ರ ಜೊತೆಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬೇಡಿ. ಇನ್ನೊಂದು, ಈ ಪೂಜೆ ಮಾಡಿದಂಥವ್ರು ಸಾಂಸಾರಿಕ ಜೀವನ ನಡೆಸುವಂಥವರು ಬ್ರಹ್ಮಚಾರ್ಯ ಪಾಲನೆ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಈ ಪೂಜೆಯನ್ನು ನಾವು ಯಾವಾಗ ಉಪವಾಸ ಮುಕ್ತಾಯ ಮಾಡಬೇಕು ಅಂತಂದರೆ, ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರದಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಇನ್ನು ವಿಸರ್ಜನೆ ಅಂತ ಬಂದಾಗ ಬುಧವಾರ ಬೆಳಗ್ಗೆ ನೀವೆಲ್ಲವನ್ನು ತೆಗೆದು ವಿಸರ್ಜನೆ ಮಾಡಿ ಮತ್ತೊಮ್ಮೆ ನೀವು ಪೂಜೆ ಮಾಡಿಕೊಳ್ಳುವುದು, ಇದಿಷ್ಟು. ಹಾಗೆಯೇ ಮತ್ತೊಂದು ಏನಪ್ಪ ಅಂತಂದರೆ, ಆದಷ್ಟು ಅವತ್ತಿನ ದಿವಸ ಯಾರಿಗೂ ನೀವು ನಿಂದನೆ ಮಾಡಬೇಡಿ. ನೀವು ಅಷ್ಟೇ ಯಾರ ಹತ್ರ ಏನನ್ನೂ ಕೂಡ ಅನಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಬ್ಬರು ಏನಾರು ಅಂದುಬಿಟ್ರೆ ಅದು ನಮ್ಗೆ ಅದು ನಿಜ ಆಗುವಂಥದ್ದು ಇರುತ್ತೆ. ಹಾಗಾಗಿ ಯಾರ ಸುದ್ದಿಗೂ ಬೇಡ. ನಮ್ಗೆ ಇಷ್ಟೇ ಆಗಬೇಕಾಗಿರೋವಂಥದ್ದು ನಾವು ಪೂಜೆ ಮಾಡುವಂಥ ನಂಬಿಕೆ, ಭಕ್ತಿ, ನಮ್ಮ ಕೋರಿಕೆ ಇಷ್ಟೇ ಇರಬೇಕೇ ವಿನಃ ಬೇರೆಯವರ ಸುದ್ದಿ ನಮಗೆ ಬೇಡ. ಆ ರೀತಿಯಾಗಿ ನೀವಿದ್ದರೆ ಖಂಡಿತ ನಿಮಗೆ ಅದು ಒಳ್ಳೆಯದಾಗ್ತಾ ಹೋಗುತ್ತದೆ.
ಹಾಗೆಯೇ ಮನೆಯಲ್ಲೂ ಕೂಡ ಆದಷ್ಟು ಅವತ್ತಿನ ದಿವಸ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸ್ತೇನೆ ಹಾಗೆಯೇ ಅಡುಗೆ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕೆಲವೊಬ್ಬರು ಮನೇಲಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಕೂಡ ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ಮಾಡ್ಕೊ ನಮಗೆ ಮಾತ್ರ ಅಡುಗೆ ಮಾಡಲೇಬೇಕು ಅನ್ನೋ ಒಂದು ಪದ್ಧತಿನೂ ಕೆಲವೊಬ್ರು ಅಂತ ಇರ್ತಾರೆ. ಹಾಗಾಗಿ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಪ್ರಸಾದ ಕೊಡ್ತಾರೆ, ತೆಗೆದುಕೊಂಡು ಬಂದು ಮನೇಲಿ ಇಟ್ಟು ನಾವು ಎಲ್ಲರಿಗೂ ಕೂಡ ಹಂಚ್ಕೊಂಡು ತಿಂದು ಅದರ ನಂತರದಲ್ಲಿ ನೀವು ಗಣೇಶ ಪೂಜೆ ಮುಕ್ತಾಯ ಮಾಡಿಕೊಂಡ್ರೆ ಅವತ್ತಿಗೆ ನೀವು ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜೆ ಮುಕ್ತಾಯ ಮಾಡ್ದಂಗೆ ಆಗುತ್ತದೆ. ಇದು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ಚತುರ್ಥಿ ಪೂಜೆ ಮಾಡಿದ್ರೂ ಕೂಡ ಈ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ಸಾಕಷ್ಟು ನಿಮ್ಮ ಗೊಂದಲಗಳಿಗೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.